ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲು ಹೈಕೋರ್ಟ್ ತಿಳಿಸಿದರೂ ಸಿಎಂ ಡಿಸಿಎಂ ನಾಟಿಕೋಳಿ ಸೇವನೆಯಲ್ಲಿ ಮುಳುಗಿದ್ದಾರೆ ಎಂದು ಕೆಇ ಕಾಂತೇಶ್ ವ್ಯಂಗ್ಯವಾಡಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಕೆಂಡ್ ಲೈನ್ ಲೀಡರ್ಗಳು ಸ್ಟೀಮ್ ಲೈನ್ಗೆ ಬಂದು ಶಾಸಕರ ಸ್ಥಾನಕ್ಕೆ ಆಕಾಂಕ್ಷಿಗಳಾಗುವ ಭಯದಿಂದ ಚುನಾವಣೆ ನಡೆಸಲು ಮುಂದಾಗಿರಲಿಲ್ಲ. ಸರ್ಕಾರದಿಂದ ಮತ್ತು ಚುನಾವಣೆ ಆಯೋಗದಿಂದ ಪ್ರತಿಕ್ರಿಯೆ ಬಾರದ ಹಿನ್ನೆಲೆಯಲ್ಲಿ ಜನವರಿ 20ರಂದು ಹೈಕೋರ್ಟ್ ಮೆಟ್ಟಿಲೇರಲಾಗಿತ್ತು. ರಿಟ್ ಪಿಟಿಷನ್ಗೆ ಜಯ ಸಿಕ್ಕಿದೆ. ಏಪ್ರಿಲ್ 21ರ ಒಳಗೆ ಆಯೋಗ ಉತ್ತರಿಸಲು ತಿಳಿಸಿದೆ. ಇದು ರಾಷ್ಟ್ರಭಕ್ತರ ಬಳಗಕ್ಕೆ ಸಿಕ್ಕ ಜಯವಾಗಿದೆ. ಪಾಲಿಕೆ ತಕ್ಷಣ ಚುನಾವಣೆ ನಡೆಸಿ ಭ್ರಷ್ಟಾಚಾರ ತಡೆಯಲು ಚುನಾವಣೆ ನಡೆಸಲು ಕೇಳಿಕೊಂಡರು. ಚುನಾವಣೆ ಆಗಬೇಕು ಅಂತ ರಾಷ್ಟ್ರಭಕ್ತ ಬಳಗದಿಂದ ನಾವು ಅನೇಕ ಹೋರಾಟಗಳು ಕೂಡ ಮಾಡಿದ್ವಿ. ವಿಶೇಷವಾಗಿ ಕರ್ನಾಟಕದ ಚುನಾವಣಾ ಆಯುಕ್ತರು ಕೂಡ ಶಿವಮೊಗ್ಗಕ್ಕೆ ಬಂದಂಥ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಗೆ ಅಲ್ಲಿ ಅವರಿಗೂ ಕೂಡ ನಾವೊಂದು ಮನವಿ ಕೂಡ ಕೊಟ್ಟಿದ್ವಿ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ನ್ಯಾಯಾಲಯ ಅನೇಕ ಬಾರಿ ಚುನಾವಣೆ ನಡೆಸಬೇಕು ಅನ್ನೋಂಥದ್ದನ್ನು ಸೂಚನೆ ಕೊಟ್ಟಿದ್ದ ತೀರ್ಮಾನ ಮಾಡಿದ್ರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯಾರ ಮನೆಗೆ ಹೋಗಿ ನಾಟಿ ಕೋಳಿ ತಿನ್ನಬೇಕು, ಯಾರ ಮನೆಗೆ ಹೋಗಿ ನಾಳೆ ಏನು ತಿನ್ನಬೇಕು, ಎಲ್ಲಿ ಹೋರಾಟ ಮಾಡಬೇಕು, ಯಾರಿಂದ ಏನು ಹೇಳಿಕೆ ಕೊಡಿಸ್ಬೇಕು, ಇದರೊಳಗೆ ಅವರೆಲ್ಲರೂ ಕೂಡ ತಲ್ಲೀನರಾಗಿದ್ದಾರೆ ವಿನಃ ಬಡವರ ಪಾಲಿಗೆ ಮತ್ತು ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಒಂದು ರೀತಿ ಸರ್ಕಾರ ಯಾಕಿದೆ ಅನ್ನೋಂಥ ಪ್ರಶ್ನೆ ನಮ್ಮೆಲ್ಲರೂ ಕೂಡ ಮೂಡ್ತಾ ಇದೆ. ಚುನಾವಣೆ ನಡೆದರೆ ಕರ್ನಾಟಕ ರಾಜ್ಯದಲ್ಲಿ ಮಹಾನಗರ ಪಾಲಿಕೆಗಳು ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ಇರ್ಬೋದು, ಇದೆಲ್ಲ ಚುನಾವಣೆ ನಡೆದರೆ ಸೆಕೆಂಡ್ ಲೈನ್ ಲೀಡರ್ಸ್ ಎಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಅವ್ರದ ಮತ್ತೆ ಮುಂದೆ ಅವ್ರು ಎಲ್ಲಿ MLA ಗಿರಿ ಕೇಳ್ತಾರೆ, MP ಗಿರಿ ಕೇಳ್ತಾರೆ ಅಂತ ಮನೋಭಾವನೆಯಿಂದ ಈಗಾಗಲೇ ಅವ್ರು ಯಾರೂ ಕೂಡ ಚುನಾವಣೆ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆದರೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ನಾವೀಗಾಗಲೇ ಹೋರಾಟಗಳನ್ನು ಕೂಡ ಮಾಡ್ತಾ ಬಂದ್ವಿ. ಶಿವಮೊಗ್ಗದ ಗೋವಿಂದಪುರದ ಆಶ್ರಯ ಬಡಾವಣೆ ಇರ್ಬೋದು, ಸರ್ಕಾರದ ದುಡ್ಡಲ್ಲಿ, ತೆರಿಗೆ ದುಡ್ಡಲ್ಲಿ ಕಟ್ಟಿರ್ತಕ್ಕಂಥ ಮಳಿಗೆ ವಿಚಾರವಾಗಿರ್ಬೋದು, ಹಕ್ಕುಪತ್ರದ ವಿಚಾರ ಇರ್ಬೋದು, ಈ ಸೊತ್ತಿನ ವಿಚಾರ, ಇದೆಲ್ಲದನ್ನು ಕೂಡ ಹೋರಾಟ ಮಾಡಿ ನಾವು ಅವತ್ತೇ ಕೇಳ್ಕೊಂಡಿದ್ವಿ, ಆದಷ್ಟು ಬೇಗ ಮಹಾನಗರ ಪಾಲಿಕೆ ಚುನಾವಣೆ ಮಾಡಿ ಅನ್ನಂಥ ಕೋರಿಕೆ, ಮನವಿ ನಾವು ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಕೇಳಿದ್ವಿ, ಎಲೆಕ್ಷನ್ ಕಮಿಷನ್ರಿಗೂ ಕೂಡ ಕೇಳಿದ್ವಿ. ಸರ್ಕಾರದಿಂದ ಮತ್ತು ಚುನಾವಣಾ ಆಯೋಗದಿಂದ ನಮಗೆ ಪ್ರತಿಕ್ರಿಯೆ ಬರಲಿದ್ದ ಕಾರಣಕ್ಕೋಸ್ಕರ ರಾಷ್ಟ್ರಭಕ್ತರ ಬಳಗದಿಂದ ನಾವು ಈಗಾಗಲೇ 21ನೇ ತಾರೀಕು ಜನವರಿ 21ನೇ ತಾರೀಕು ನಾವು ಹೈಕೋರ್ಟಿನ ಮೆಟ್ಲೇರಿದ್ವಿ. ಹೈಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ವಿಭು ಬುಕ್ರಾ ಅವರ ನೇತೃತ್ವದಲ್ಲಿ ಈಗಾಗಲೇ ನಮಗೀಗಾಗಲೇ ನಮ್ಮ ರಿಟ್ ಪಿಟಿಷನ್ಗೆ ಮೊದಲನೇ ಜಯ ಸಿಕ್ಕಿದೆ. ಈಗಾಗಲೇ ರಾಜ್ಯ ಸರ್ಕಾರ, ಎಲೆಕ್ಷನ್ ಕಮಿಷನ್ ಮತ್ತು ಮಹಾನಗರ ಪಾಲಿಕೆ ಕಮಿಷನರಿಗೆ ಏಪ್ರಿಲ್ 21ನೇ ತಾರೀಕೊಳಗೆ, ಏಪ್ರಿಲ್ 21ನೇ ತಾರೀಕಿಗೆ ಆ ನೋಟಿಸಿಗೆ ಉತ್ತರ ಕೊಡಬೇಕು ಅನ್ನೋಂಥ ಒಂದು ತೀರ್ಮಾನ ರಾಜ್ಯ ಹೈಕೋರ್ಟ್ನಲ್ಲಿ ಆಗಿರೋದು ನಮಗೆ ಇದು ಮೊದಲನೇ ತಾತ್ಕಾಲಿಕವಾದಂಥ ಜಯ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರಜಾಪ್ರಭುತ್ವದ ಮೇಲೆ ನಿಮಗೇನಾದರೂ ಕಿಂಚಿತ್ತಾದರೂ ಗೌರವ ಇತ್ತು ಅಂದರೆ, ಬಡವರ ಪಾಲಿಗೆ ಈಗಲಾದರೂ ನಿಮಗೇನು ಸ್ವಲ್ಪ ಅದು ಕರುಣೆ ಇದೆ ಅಂತಂದರೆ ಮಹಾನಗರ ಪಾಲಿಕೆ ಚುನಾವಣೆ ತಕ್ಷಣ ನಡೆಸಿ. ಭ್ರಷ್ಟಾಚಾರ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ತುಂಬ ಇದೆ, ಅದನ್ನು ತೊಲಗಿಸಿ. ಹಾಗಾಗಿ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿ ರಾಜ್ಯ ಸರ್ಕಾರಕ್ಕೆ ಮತ್ತು ಚುನಾವಣಾ ಆಯೋಗಕ್ಕೂ